ಈ 2026ನೇ ವರ್ಷ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಕೆಲವರು ಸುಮ್ಮನೆ ಇದ್ದರೂ ಕೂಡ ಅವರ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತೆ, ಕೆಲವರಿಗೆ ಶ್ರಮಕ್ಕೆ ತಕ್ಕಂತಹ ಫಲ ಸಿಗೋದಿಲ್ಲ. ಈ ವರ್ಷ 2026ರಲ್ಲಿ ಜನವರಿ, ಜೂನ್, ಅಕ್ಟೋಬರ್, ಆಗಸ್ಟ್, ಜುಲೈ ಹಾಗೆ ಹೊಸ ಅವಕಾಶಗಳು. ನಮಗೆ ಈ ಕೆಲಸ ಸಾಕು, ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವರಿಗೆ, ಪ್ರೀತಿ ಪ್ರೇಮ ಮಾಡ್ತಕ್ಕಂಥವರಿಗೆ, ಮದುವೆ ಅವಿವಾಹಿತರಿಗೆ ಮೊದಲನೇ ಆರಂಭದಲ್ಲಿ ಕೂಡ ನಿಮಗೆ ಈ ಗುರು ಹಿಮ್ಮೆಟ್ಟೋದು ಹೇಗಪ್ಪ ಅಂದರೆ ಈ ಶನಿಯ ನೆರಳಲ್ಲಿ ಬರ್ತಾನೆ. ಮಧ್ಯಭಾಗದಿಂದ, ವರ್ಷದ ಮಧ್ಯಭಾಗದಿಂದ ಪ್ರಯತ್ನ ಮಾಡಿ, ನಿಮ್ಮ ಕಾರ್ಯ ಎಲ್ಲವೂ ಅನುಕೂಲ ಆಗ್ತದೆ. ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಕ್ಕಂಥವರು, ಸ್ವಂತ ವ್ಯಾಪಾರವನ್ನು ಮಾಡ್ತಕ್ಕಂಥವರು, ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಪರಿಹಾರ ಏನು? ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ 2026ನೇ ವರ್ಷ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಹೊಸ ವರ್ಷ ಅಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹೊಸ ಭರವಸೆಗಳನ್ನು ತರುತ್ತದೆ. ಆ ಭರವಸೆ ಕೆಲವರ ಕನಸಾಗ್ತದೆ, ಕೆಲವರಿಗೆ ನನಸಾಗ್ತದೆ, ಕೆಲವರು ಹಾಗೆ ಉಳಿಯುತ್ತದೆ. ಕೆಲವರು ಸುಮ್ಮನೆ ಇದ್ದರೂ ಕೂಡ ಅವರ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತೆ, ಕೆಲವರಿಗೆ ಶ್ರಮಕ್ಕೆ ತಕ್ಕಂತಹ ಫಲ ಸಿಗೋದಿಲ್ಲ. ಹಾಗಾಗಿ ನಮಗೆ ಅನುಕೂಲವಾಗಿರ್ತಕ್ಕಂತಹ ತಿಂಗಳು, ವರ್ಷ ಯಾವುದು, ನಮಗೆ ಪ್ರತಿಕೂಲವಾಗಿರ್ತಕ್ಕಂಥ ತಿಂಗಳ, ವರ್ಷ ಯಾವುದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ 2026ನೇ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಕೌಟುಂಬಿಕ, ವೈವಾಹಿಕ, ಪ್ರೇಮ ಜೀವನ ಹಾಗೆ ಹಣಕಾಸು, ವೃತ್ತಿರಂಗ ಈ ಯಾವೆಲ್ಲ ಬದಲಾವಣೆಗಳಾಗ್ತವೆ. ಅವಿವಾಹಿತರಿಗೆ ವಿವಾಹದ ಯೋಗ ಇದೆಯಾ, ವಿವಾಹಿತರಿಗೆ ಯಾರಿಗೆ ಸಂತಾನವಾಗಿಲ್ಲ ಸಂತಾನ ಭಾಗ್ಯ ಇದೆಯಾ ತಿಳ್ಕೊಳ್ಳೋಣ ಬನ್ನಿ. ಈ ಮಿಥುನ ರಾಶಿಯವರಿಗೆ ಈ ವರ್ಷ 2026ರಲ್ಲಿ ಜನವರಿ, ಜೂನ್, ಅಕ್ಟೋಬರ್, ಆಗಸ್ಟ್, ಜುಲೈ, ಜನವರಿ, ಜೂನ್, ಅಕ್ಟೋಬರ್, ಆಗಸ್ಟ್, ಜುಲೈ ಉತ್ತಮವಾಗಿರ್ತಕ್ಕಂತಹ ತಿಂಗಳಾಗಿದೆ. ನೀವೇನು ಅಂದ್ಕೊಂಡ್ರು ಆ ತಿಂಗಳಲ್ಲಿ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡಿತೀರಿ. 2026ರ ಮಧ್ಯಭಾಗದಿಂದ ಅಂದರೆ ವರ್ಷದ ಮಧ್ಯಭಾಗದಿಂದ ನಿಮಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತದೆ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ, ಹಾಗೆ ಹೊಸ ಅವಕಾಶಗಳು. ನಮಗೆ ಈ ಕೆಲಸ ಸಾಕು, ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವರಿಗೆ ಹೊಸ ಕೆಲಸಗಳು ಎಲ್ಲವೂ ನಿಮಗೆ ವರ್ಷದ ಮಧ್ಯಭಾಗದಿಂದ ಲಭಿಸುತ್ತೆ. ಹಾಗೆ ವರ್ಷದ ಆರಂಭದಲ್ಲಿ 2026ರ ಆರಂಭದಲ್ಲಿ ಜನವರಿ ತಿಂಗಳು ಕೂಡ ನಿಮಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ತಿಂಗಳಾಗಿದೆ. ಪ್ರೀತಿ ಪ್ರೇಮ ಮಾಡ್ತಕ್ಕಂಥವರಿಗೆ, ಮದುವೆ ಅವಿವಾಹಿತರಿಗೆ ಮೊದಲನೇ ಆರಂಭದಲ್ಲಿ ಕೂಡ ನಿಮಗೆ ಈ ಮಾಘ ಮಾಸದಲ್ಲಿ ನಿಮಗೆ ಮದುವೆ ಆಗುವಂಥ ಯೋಗ ಇದೆ. ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ನೀವು ವಿವಾಹದ ಒಂದು ಅನುಕೂಲತೆಯನ್ನು ಪಡಿತೀರಿ. ಹಾಗೆ ನಿಮ್ಮ ಹೊಸ ವರ್ಷದಲ್ಲಿ ನಿಮಗೆ ಕೆಲವು ಮಿಶ್ರ ಫಲಗಳು ಕೂಡ ಅನುಭವಿಸ್ತೀರಿ. ಈ ಗುರು ಹೊಸ ವರ್ಷದಲ್ಲಿ ಮೊದಲನೇ ದಿವಸ ತಿಂಗಳಾದ ಮೇಲೆ ಸ್ವಲ್ಪ ಹಿಮ್ಮೆಟ್ಟೋದ್ರಿಂದ, ಹಿಮ್ಮೆಟ್ಟು ಅಂದರೆ ಕೆಲವೊಂದು ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ. ಏನು, ದಾಂಪತ್ಯದಲ್ಲಿ ಆಗಿರಬಹುದು, ಹಣಕಾಸಲ್ಲಾಗ್ಬೋದು, ಅಥವಾ ವೃತ್ತಿರಂಗದಲ್ಲಾಗೋದು. ಸ್ವಲ್ಪ ಗುರು ಹಿಮ್ಮೆಟ್ಟಿರೋದ್ರಿಂದ ಈ ಮಿಥುನ ರಾಶಿಯವರು ಸ್ವಲ್ಪ ಎಲ್ಲವನ್ನು ಹಣಕಾಸನ್ನಾಗಲಿ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗ್ತದೆ. ಹೊಸ ಅವಕಾಶಗಳಿಗೆ ಸ್ವಲ್ಪ ಕಾಯಬೇಕಾಗ್ತದೆ. ವರ್ಷದ ಮಧ್ಯಭಾಗದ ತನಕ ನೀವು ಕಾಯಬೇಕಾಗ್ತದೆ. ಇನ್ನು ಕೌಟುಂಬಿಕವಾಗಿ ಕೂಡ ಸ್ವಲ್ಪ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ. ಹಾಗಾಗಿ ಕೆಲವು ಮಾತು ಕೊಟ್ಟು ತಗಲಾಕೊಂಬೇಡಿ. ಸ್ವಲ್ಪ ತಾಳ್ಮೆಯಿಂದ ನೀವು ಮಾತಾಡೋದೇ ಆಗಲಿ, ಅವರಿಗೆ ಸಮಯವನ್ನು, ಕೌಟುಂಬಿಕವಾಗಿ ಸಮಯವನ್ನು ಕೊಡೋದೇ ಆದರೆ ನೀವು ಆ ಒಂದು ಸಮಸ್ಯೆಗಳಿಂದ ಬಗೆಹರಿಸ್ತೀರ, ಮೇಲೆ ಬರ್ತೀರಿ. ಈ ಗುರು ಹಿಮ್ಮೆಟ್ಟೋದು ಹೇಗಪ್ಪ ಅಂದರೆ ಈ ಶನಿಯ ನೆರಳಲ್ಲಿ ಬರ್ತಾನೆ. ಗುರು ಹಿಮ್ಮೆಟ್ಟಿ ಶನಿಯ ನೆರಳಿನಲ್ಲಿ ಬರೋದರಿಂದ ನಿಮ್ಮ ಬಗ್ಗೆ, ನಿಮ್ಮ ಕೌಟುಂಬಿಕವಾಗಿ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಬರ್ತವೆ. ಹಾಗಾಗಿ ಜಾಗೃತೆಯಿಂದ ಅವ್ರ ಹತ್ರ ಮಾತಾಡ್ತಕ್ಕಂಥದ್ದು, ಅವರಿಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಮಾಡಿ. ಆರಂಭದಲ್ಲಿ ನಿಮಗೆ ಅನುಕೂಲವಾಗಿದ್ದರೂ ಕೂಡ ಮಧ್ಯಭಾಗದ ತನಕ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಸಂತಾನಕ್ಕಾಗಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ ಮಿಥುನ ರಾಶಿಯವರು 2026ರಲ್ಲಿ ವೇಣುಗೋಪಾಲ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿ. ಸಂತಾನ ವೇಣುಗೋಪಾಲ ಸ್ವಾಮಿ ಎಂದ ದೇವಸ್ಥಾನವಿದೆ. ಆ ವೇಣುಗೋಪಾಲನಿಗೆ ತುಳಸಿಯನ್ನು ಅರ್ಪಣೆ ಮಾಡೋದರಿಂದ, ಗಣಪತಿಗೆ ಗರಿಕೆಯನ್ನು ದಾನ ಮಾಡೋದರಿಂದ ನೀವು ಸಂತಾನ ಭಾಗ್ಯ ಖಂಡಿತವಾಗಿ ನಿಮ್ಮ ಕನಸು ನೆರವೇರ್ತದೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಕ್ಕಂಥವರು,
ಸ್ವಂತ ವ್ಯಾಪಾರವನ್ನು ಮಾಡ್ತಕ್ಕಂಥವರು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಸ್ವಲ್ಪ ಈ ಮಧ್ಯಭಾಗದ ತನಕ ಸ್ವಲ್ಪ ಕಾಯಬೇಕಾಗ್ತದೆ, ವರ್ಷದ ಮಧ್ಯಭಾಗದ ತನಕ. ಆಮೇಲೆ ನಿಮಗೆ ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ಲಭಿಸುತ್ತೆ. ಸಹಜವಾಗಿ ದೈಹಿಕವಾಗಿ ಕೌಟುಂಬಿಕ ಆರೋಗ್ಯದ ಬಗ್ಗೆ ನೋಡಬೇಕು ಅಂದರೆ ದೈಹಿಕವಾಗಿ ಸ್ವಲ್ಪ ನೀವು ವೀಕ್ ಇದ್ದೀರಿ. ಆ ಒಂದು ದೌರ್ಬಲ್ಯವೇ ಕೂಡ ನಿಮಗೆ ಕೆಲವೊಂದು ಸಾರಿ ಪ್ಲಸ್ ಆಗ್ತದೆ. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳು ಕೂಡ ಗಮನವನ್ನು ವಹಿಸಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ನೀವು ಆಹಾರ ಪದ್ಧತಿಯನ್ನು ಸರಿಯಾದಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಆ ಒಂದು ಸಮಸ್ಯೆಯಿಂದಲೂ ಕೂಡ ನೀವು ಹೊರಗಡೆ ಬರ್ತೀರಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ನೀವು ಏನಾದರೂ ಸ್ಪರ್ಧೆ ಮಾಡ್ತೇವೆ ರಾಜಕೀಯದಲ್ಲಿ ಅನ್ನೋದಾದರೆ ವರ್ಷದ ಮಧ್ಯಭಾಗದಿಂದ ಪ್ರಯತ್ನ ಮಾಡಿ, ನಿಮ್ಮ ಕಾರ್ಯ ಎಲ್ಲವೂ ಅನುಕೂಲ ಆಗ್ತದೆ. ಪರಿಹಾರ ಏನು? ನೀವು ಕೂಡ ಈ ವರ್ಷ ಸ್ವಲ್ಪ ಬೆಳ್ಳಿಯನ್ನು ಮೈ ಮೇಲೆ ಧರಿಸೋದ್ರಿಂದ, ಉಂಗುರ ಆಗ್ಬೋದು, ಸರ ಆಗ್ಬೋದು, ಖಡ್ಗ ಆಗ್ಬೋದು, ಯಾವುದಾದ್ರೂ ಒಂದು ಮಾಡಿ ಬೆಳ್ಳಿಯನ್ನು ಮೈ ಮೇಲೆ ಧರಿಸೋದ್ರಿಂದ ಕೆಲವೊಂದು ನಿಮಗೆ ಅನುಕೂಲಗಳಾಗ್ತದೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ದೇವರ ಅನ್ನಪ್ರಸಾದವನ್ನು ಮಾಡ್ತಕ್ಕಂಥದ್ದು, ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಿಮಗೆ ಅತ್ಯಂತ ಯಶಸ್ಸಿನ ವರ್ಷ ಮಿಥುನ ರಾಶಿಯವರಿಗೆ ಆಗ್ತದೆ. ಒಳ್ಳೆಯದಾಗಲಿ, ಶುಭವಾಗಲಿ.